ಅಂದರೆ ವಿ ಆರ್ ಆಲ್ ದ ಪ್ರಾಡಕ್ಟ್ ಆಫ್ ಸೊಸೈಟೀಸ್ ಪರ್ಸ್ಪೆಕ್ಟಿವ್ಸ್, ಪೇರೆಂಟ್ಸ್ ಪರ್ಸ್ಪೆಕ್ಟಿವ್ಸ್. ಅವರೇ ಒಂದು ರೂಟ್ ಹಾಕೊಟ್ಬಿಡ್ತಾರೆ. ಟಿಲ್ ದ ಟೈಮ್ ವಿ ಸ್ಟಾರ್ಟ್ ಕ್ವೆಶ್ಚನಿಂಗ್ ಆ್ಯಂಡ್ ವಿ ಮೇಕ್ ಅವರ್ ಓನ್. ವೆರಿ ಟ್ರೂ ಅಲ್ಲ. ಐ ಥಿಂಕ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಮನೆಯಲ್ಲಿ ಖಂಡಿತ ಬೋತ್ ಮೈ ಪೇರೆಂಟ್ಸ್. ವೆರಿ ಸಿಂಪಲ್ ಪೀಪಲ್. ದೇ ವೆರ್ ನಾಟ್ ಇನ್ ಮೀಡಿಯಾ ಆರ್ ನಥಿಂಗ್ ಆಫ್ ದ ಸಾರ್ಟ್ ಕೂರಿಸ್ಕೊಂಡು ಹೀಗೆ ನಡಿಬೇಕು ಲೈಫ್ ಅಂದರೆ ಹೀಗಿರುತ್ತೆ ಅಂತ ಲೆಕ್ಚರ್ ಕೊಡೋರು ಅಲ್ಲ. ದೇ ಜಸ್ಟ್ ಲಾರ್ಜ್ಲಿ ಲೆಡ್ ಬೈ ದೇರ್ ಓನ್ ಲೈವ್ಸ್ ಆ್ಯಂಡ್ ವಿಚ್ ಯು ಪಿಕ್ ಅಪ್. ಬಿಕಾಸ್ ಪರಿಚಯ ಮೈ ತಂದೆ ಲೇಟ್ ಶ್ರೀ ವಿಜಯ್ ಸಾರಥಿ, who was an engineer with a turbine section of power plants. BHEL ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಅಲ್ಲಿ ಅವರು ಅಂದರೆ ಅವರ ಮೊದಲನೇ ಕೆಲಸ ರಿಟೈರ್ ಆಗಿರೋ ದಿನ ಫ್ರಮ್ ದಟ್ ಜನ್ರೇಷನ್ ಸುಮಾರು ಜನ ಹೇಗೆ ಒಂದು ಆರ್ಗನೈಸೇಷನಲ್ಲಿ 35 ವರ್ಷ ಹಾಗೆ ಅಲ್ಲಿ ಕೆಲಸ ಮಾಡಿಕೊಂಡು ಸೊ ಹಿಸ್ ವರ್ಕ್ ಟುಕ್ ಅಸ್ ಟು ಪ್ಲೇಸಸ್ ಆ್ಯಂಡ್ ಟೌನ್ಸ್. ಒಂಥರ ನನಗೆ ಫ್ರೀ ಭಾರತ್ ದರ್ಶನ್ ಹೈದ್ರಾಬಾದ್ ರಾಮಚಂದ್ರಪುರಮಿಂದ ಶುರು ಮಾಡಿ ಆಮೇಲೆ ಬೆಂಗಾಲ್ ಕಡೆ ಹೋಗಿ ಹಲ್ದಿಯಾ ಅಂತ ಒಂದು ಜಾಗ, ಬೊಕಾರೋ ಅಂತ, ಈಗ ಜಾರ್ಖಂಡ್ ಆಗ ಬಿಹಾರ್. ಸೊ ಆ ರೀತಿ ಉತ್ತರ ಪ್ರದೇಶ್, ಗುಜರಾತ್, ಯಾ ಯು ನೋ ಲಾಟ್ ಆಫ್ ಅದರ್ ಪ್ಲೇಸಸ್, ಫುಲ್ so many and so many places where you really had to start fresh every time. ಡಿಫೆನ್ಸ್ ಅಂಡ್ ಬ್ಯಾಂಕ್ ಮನೆಯಲ್ಲಿರೋರು ಮಕ್ಕಳದೆಲ್ಲ ಅಬ್ಸಲ್ಯೂಟ್ಲಿ. ಆ PSU ಜೀವನ ಇದೆಯಲ್ಲ ಅದೊಂಥರ ಕಾಲೋನಿ ಲೈಫು. ಅದು ಇಟ್ ಸೆಟ್ಸ್ ಯು ಅಪ್ ಫಾರ್ ಲೈಫ್. ಅಂದರೆ ಪ್ರತಿ ಸಲ ಒಂದು ಬೆಸ್ಟ್ ಫ್ರೆಂಡ್ ಮಾಡ್ಕೋಬೇಕು. ದಟ್ ಬೆಸ್ಟ್ ಫ್ರೆಂಡ್ ಇಸ್ ನಾಟ್ ಗೋಯಿಂಗ್ ಟು ಶೋ ಅಪ್ ಆನ್ ಫೇಸ್ಬುಕ್ ಆರ್ ಇನ್ಸ್ಟಾಗ್ರಾಮ್ ಬಿಕಾಸ್ ಆಯಿತು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಮುಗೀತು, ಥರ್ಡ್ ಸ್ಟ್ಯಾಂಡರ್ಡ್ಗೆ ಬೇರೆ ಎಲ್ಲೋ ಪಂಜಾಬ್, ವಿವರ್ ಇನ್ ಪಂಜಾಬ್ ಇನ್ ಅ ಪ್ಲೇಸ್ ಕಾಲ್ಡ್ ಬಠಿಂಡಾ. ಸೊ ಅಲ್ಲಿ ಹೋದಾಗ ಪಂಜಾಬಿ ಕಲಿಬೇಕು. ಇಲ್ಲಿ ಈಗ ನೆಕ್ಸ್ಟು ಟ್ರಾನ್ಸ್ಫರ್ ಎಣ್ಣೂರು ಅಂತ ತಮಿಳ್ನಾಡು ಕಡೆ, ಸೊ ಯು ಹ್ಯಾವ್ ಟು ಲರ್ನ್ ತಮಿಳ್. ದೆನ್ ಯು ಆರ್ ಇನ್ UP, ಸಮ್ ಯು ನೋ ದಿಸ್ ಥಿಂಗ್, ದೆನ್ ಗುಜರಾತಿ. ಸೊ ಇಟ್ಸ್ ಲೈಕ್ ಫ್ರೀ ಲ್ಯಾಂಗ್ವೇಜ್ ಕ್ಲಾಸ್, ಫ್ರೀ ಕಲ್ಚರಲ್ ಅಡಾಪ್ಷನ್. ಎಲ್ಲಿ ಯಾವ್ದು ಸಿಗತ್ತೋ ಯು ಆರ್ ಜಸ್ಟ್ ಅಡ್ಜಸ್ಟಿಂಗ್. Like I said, you know, it's Alice in Wonder, Vasanti in Wonderland feeling. That's amazing. ನಮ್ಮ ಕಡೆ ಒಂದು ಮಾತಿದೆ, 7 ಕೆರೆ ನೀರು ಕುಡಿದಿರೋರು ಅಂತ. ಹಾಗಾಗಿ ನೀವು ಇಷ್ಟೊಂದು ರಾಜ್ಯಗಳ ಜನ, ಗಾಳಿ, ಪ್ರಪಂಚ. Do you think somewhere all of this was kind of putting things in your kitty so that one day you are a strong warrior for media, wherein you can pick all those arsenals to your advantage? You could say that because it's also I mean, ನಾವು ಇಬ್ಬರು ಹುಡುಗಿರು, me and my younger sister Vidya, my one and only sibling, and being the ಹಿರಿ ಮಗಳು ಅಲ್ಲ, the elder daughter syndrome is that you pretty much have to figure out things. Nobody is going to hold any special cushions for you to sit on. You have, and I remember, and I'm so glad it was that way. ಒಂದು ಸೈಕಲ್ ಪಂಕ್ಚರ್ ಹಾಕ್ಸ್ಕೋಬೇಕು ಅಂದ್ರೂ ನಮ್ಮ ಕಾಲನಿ ಆಚೆ ಹೋಗಬೇಕಾಗಿತ್ತು. ಆ್ಯಂಡ್ ಮೈ ಕ್ಲಾಸ್ಮೇಟ್ಸ್ ಎಸ್ಪೆಷಲಿ ಇನ್ UP, ಹುಡುಗಿರೆಲ್ಲ ಒಬ್ಬರೇ ಹೋಗಬಾರ್ದು. ಅರೆ ನೈ ಹಮ್ಕೋ ತೋ ಪಾಪಾ ಜಾನೆ ನೈ ದೇಂಗೆ, ಭಯ್ಯ ಜಾನೆ ನೈ ದೇಂಗೆ. ಇಲ್ಲಿ ಪಾಪಾ ಭಯ್ಯ ಯಾರು, ಫಸ್ಟ್ ಆಫ್ ಆಲ್ ಭಯ್ಯ ಇಲ್ಲ ಅಲ್ಲಿ. ಆ್ಯಂಡ್ ಪಾಪಾ ಇಸ್ ಲೈಕ್, ಹೋಗು ನಿನ್ನ ಸೈಕಲ್ ನಿನ್ನ ಪಂಕ್ಚರ್ ನೀನು ಹಾಕ್ಸ್ಕೋಬೇಕು, ಯು ನೋ, ಇಟ್ಸ್ ನಾಟ್. And I remember, Rashmi, one of the times when we all came back from some excursion, ಮಧ್ಯರಾತ್ರಿನೂ in UP, ಹರಿದ್ವಾರ್ ರಿಷಿಕೇಶ್ ಎಲ್ಲೋ ಕರ್ಕೊಂಡು ಹೋಗಿದ್ರು ನಮ್ಮನ್ನು. ನಾನು ಆಮೇಲೆ ಮನು ಸಿಂಗ್ ಅಂತ, ಶಿ ವಾಸ್ ಅ ಸರ್ದಾರ್ನಿ, ನಮಗಿಂತ ಒಂದು ಪಟ್ಟು ಹೆಚ್ಚು. ಸೊ ಶಿ ಆ್ಯಂಡ್ ಐ were the only 2 students in the class for whom no parent came to receive. ಬಾಕಿ ನಮ್ಮ ಕ್ಲಾಸಲ್ಲಿರೋ ಹುಡುಗರಿಗೆಲ್ಲ ಅಯ್ಯೋ ಮಧ್ಯರಾತ್ರಿ ಆಯಿತು ಅಂತ ಪೇರೆಂಟ್ಸ್ ಕರ್ಕೊಂಡು ಬರೋಕ್ಕೆ. ಐ ಮೀನ್ ವಿ ಆರ್ 9th standard, ಯು ಸಿ, ವಿ ಆರ್ ಆಲ್ರೆಡಿ ಟೀನೇಜರ್ಸ್. ನಾವಿಬ್ಬರು ಆರಾಮಾಗಿ ಇಲ್ಲಿ ರೋಡಲ್ಲಿ, ಯಾರು ಆಮೇಲೆ ಏನೋ ಕೊಯ್ನಿ ಆತ, ಮತ್ಲಬ್ ಕೊಯ್ ಬಂದರೆ ಸರಿ ಅಮ್ಮ ಸ್ವಲ್ಪ ಇದ್ರು, ಹಾಂ ಸರಿ ಏನಾದರೂ ಬೇಕಾ ಹಾಲ್ಗಿಲ್ಲ ಏನಾದರೂ, ಇಲ್ಲಮ್ಮ ಆಯಿತು. ಯು ನೋ, ಸೊ ಯು ಆರ್ ಯೋರ್ ಓನ್ ಗಾರ್ಡಿಯನ್, ಕೇರ್ಟೇಕರ್, ಕಾನ್ಫಿಡೆಂಟ್. जब भी मैं टल करीना कपूर ಹೇಳೋಗೆ मैं खुद की फेवरेट हूँ ಅನ್ನುವಾಗ, ಯು ಆರ್ ಪ್ರಿಟಿ ಮಚ್ ಅ ಒನ್ ಪರ್ಸನ್ ಆರ್ಮಿ. ಸರಿ. ಸೊ ಅದು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೋತ್ ದೇರ್ ಔಟ್ಲುಕ್
because we were growing up amongst Telugu, ಬೇರೆ lot of cultures and languages in a colony, because they're all coming together from different things to build that power plant. So there was a lot of giving, lot of community. Suppose my mother is not in town, ಅವ್ರ ತಾಯಿ ಮನೆಗೆ ಅವ್ರು ಹೋಗಿದ್ದಾರೆ ಅಂದರೆ I don't have to worry. I mean, I was some 12-13-year-old. Some auntie somewhere will come and feed me, or ಮನೆಗೆ ಇಷ್ಟು ಬಂದಿರುತ್ತೆ, ಅಥವಾ ಸುಮತಿ ಆಂಟಿ ಮನೇಲಿ ಇವತ್ತು ಈ ಊಟ, ಬಿಸ್ಟ್ ಆಂಟಿ ಮನೇಲಿ ಅವ್ರು ದೇಹರಾದೂನ್ ಕಡೆ ಆ ಅಡುಗೆ. Wow. You are really I mean, that's how my parents were, because they belonged to every group. At least some people used to identify themselves as only Telugu ಅಥವಾ ಹಿಂದಿ, ತಮಿಳ್. ಇವರು ಒಂಥರ ದೇ ವರ್ ಲೈಕ್ ದ್ಯಾಟ್, ಅಮ್ಮಂದು ಸ್ವಲ್ಪ ಬ್ರೋಕನ್ ಹಿಂದಿ, ಇಲ್ಲಿವರೆಗೂ ಭ ಅದೆಲ್ಲ ಅಮ್ಮನಿಗೆ ಅಷ್ಟು, ವೈದೇಹಿ ಮೈ ಮದರ್. ಬಟ್ ultimately that plus my upbringing in a joint family in Chennai, ನಮ್ಮ ಅಜ್ಜಿ ಮನೆಯಲ್ಲಿ, where my great grandfather migrated from Hasna, Gurur. ಓಹೋ. That is where my roots are. ಸೊ ಅಲ್ಲಿ ಹೋಗಿ ಅಂದರೆ ದೊಡ್ಡ ಮನೆ, ಬ್ಯೂಟಿಫುಲ್ ಹೌಸ್, ಲಾಟ್ಸ್ ಆಫ್ ಟ್ರೀಸ್. ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಯಾರ್ಯಾರಿದ್ದಾರೆ ಮನೇಲಿ ಅಂತ. ಸೊ ಯು ಆರ್ ಯೂಸ್ ಟು ದಿಸ್ ವೆರಿ ಲಿವಿಂಗ್ ಇನ್ ಅ ಕಮ್ಯೂನ್, ಆ್ಯಂಡ್ ದ್ಯಾಟ್ ಹ್ಯಾಸ್ ಸಮ್ಹೌ ಶೇಪ್ಡ್, ಆಸ್ ಯು ರೈಟ್ಲಿ ಆಸ್ಡ್ ಮೀ. ಇದೆಲ್ಲ ಇನ್ಫ್ಲೂಯೆನ್ಸಸ್ ಎಲ್ಲಿ ಯಾವ ಹೊತ್ತಲ್ಲಿರುತ್ತೆ, ಏನು ಮಾಡಿದ್ರು ಜೊತೆಗೆ ಸೇರಿ ಮಾಡೋಣ, ಆ ಟೀಮ್ ಸ್ಪಿರಿಟಲ್ಲಿ. ಇವಾಗೆಲ್ಲ ಯು ಹ್ಯಾವ್ ಟೀಮ್ ಬಿಲ್ಡಿಂಗ್ ಎಕ್ಸಸೈಸ್, ನಮಗೆಲ್ಲ ಇನ್ ಹೌಸ್ ಅದು. Like I said, I think I actually owe life a lot, that I didn't even have to go to any specialized coaching. These are given to you on a platter. You see, as we speak, my mother actually is a little unwell, ಸ್ವಲ್ಪ fracture kitchen. ಚಿಕ್ಕಮ್ಮನ ಮನೆಯಿಂದ ಇಡ್ಲಿ ಬ್ಯಾಟರ್, some neighbor is coming and ವಿಚಾರಿಸ್ಕೋತಾ ಇದ್ದಾರೆ, ಗ್ಲೂಕೋಮೀಟರ್ ಇದೆಯಾ. We are so lucky in ನಮ್ಮ ಊರು, ದೇಶ. ಆಚೆ ಹೋದಾಗ when we individualism ಅಂತ ಎಲ್ಲ philosophy, I'm sure it has its own merit. But I feel that the joy of growing together and to be on the lookout for somebody else, saying that, okay, I have got this much, ನನ್ನ ಭಾಗ್ಯ, ನನ್ನ ಅದೃಷ್ಟ, what is my give back ಅನ್ನೋದು, it makes quite a bit of difference. Even on radio, for that matter, I always used to think, what is it that I have done to earn this mic, where I am saying, good morning Bangalore City, this is Vasanthi Hari Prakash. I'm like, okay, I have to make sure that the person who's tuning into my show, even if it was the only private FM station at that point of time, I have to make it count for you. I have to make it valuable. You cannot take it for granted. You had that from day one, and I had that from day one.